ಹಾಸನ ಜಿಲ್ಲೆಯಿಂದ ಬಂದಿದ್ದೀನಿ. ನನಗೆ 5-6 ವರ್ಷದಿಂದ ಸರ್ ಜಾಯಿಂಟ್ ಪೈನು, ಈ ಕಾಲು ಇನ್ಸ್ಪೆಕ್ಷನ್ ಏನು ನೋವು ಎಲ್ಲ ಇತ್ತು. ನಾನು ಸಾಕಷ್ಟು ಆಸ್ಪತ್ರೆಗಳನ್ನು ಅಲ್ದಿದ್ದೀನಿ. ಎಲ್ಲೂ ಸರಿಯಾದ ಚಿಕಿತ್ಸೆ ಸಿಗಲಿಲ್ಲ. ಹಾಗಾಗಿ ಇಲ್ಲಿ 2 ವರ್ಷದಲ್ಲೇ ಹಿಂದೆ ನಾನು ಲೈವಲ್ಲಿ ಪವಿತ್ರ ಮೇಡಮ್ ಹತ್ರ ಮಾತಾಡಿದ್ದೆ. ಆದರೂ ಬರಲಿಕ್ಕೆ ಅವಕಾಶ ಆಗಿರಲಿಲ್ಲ. ಈಗ 1.5 ತಿಂಗಳಲ್ಲಿ ಬಂದು ಮೆಡಿಷನ್ ತಗೊಂಡೋಗಿ ಮನೇಲೇ ತೊಗೋತಾ ಇದ್ದೆ. ಆದರೆ ನಂಗೆ ಸರಿ ಫಾಲೋಅಪ್ ಮಾಡೋಕ್ಕಾಗ್ದಲೇ ಅದು ಜಾಸ್ತಿ ಆಗಿಬಿಟ್ಟು, ಇನ್ನೂ ಇನ್ಸ್ಪೆಕ್ಷನ್ ಜಾಸ್ತಿ ಆಗಿಬಿಡ್ತು. ಅಲ್ಲಿಗೆ 20 ದಿವಸದಲ್ಲಿ ಬಂದು ನಾನು ಮೇಡಮ್ ಹತ್ರ ಮಾತಾಡ್ಕೊಂಡು, ಮೇಡಮ್ ನನಗೀಗ ಆಗಿದೆ, ಅಲ್ಲಿ ಆಗ್ತಾಯಿಲ್ಲ, ನಾನು ಇಲ್ಲೇ ಬಂದು ನಾನು ಗುಣಪಡಿಸಿದ್ದೆ. ಆಯ್ತು ಬನ್ನಿ ಅಡ್ಮಿಟ್ ಆಗಿ ಮಾಡೋಣ. ನಾನು ಬಂದು ಅಲ್ಲೇ 12 ದಿವಸ ಆಯ್ತು ಅಡ್ಮಿಟ್ ಆಗಿ. ಇವಾಗೆಲ್ಲ ಊತ ಎಲ್ಲ ಇಳಿದಿದೆ. ಒಂದು 50% ನಾನು ಅಲ್ಲಿ ಗುಣಮುಖ ಆಗಿದ್ದೀನಿ. ಇದು ಸರ್ ಹೇಳಬೇಕು ಅಂದರೆ ಇದು ಆಸ್ಪತ್ರೆ ಅಲ್ಲ, ಹೇಳ್ಬೇಕಂದ್ರೆ ಇದು ದೇವಾಲಯ. ನಾವು ರೋಗಿಗಳಲ್ಲ, ನಾವು ಭಕ್ತರು. ಇಲ್ಲಿ ಯಾರೇ ಬಂದರೂ ಇದು ಚಿಕಿತ್ಸಾಲಯ ಅಂತಲ್ಲ ಯಾರು ಬರಬೇಡಿ, ದೇವಾಲಯ ಅಂತ ಬನ್ನಿ, ನಾವು ಭಕ್ತರು ಅಂತ ಬನ್ನಿ, ಅವಳ ನಂಬಿಕೆ ಇಟ್ಕೊಂಡು ಬನ್ನಿ, ಪ್ರತಿಯೊಂದು ಗುಣ ಆಗುತ್ತೆ. ಹಾಗೂ ಈ ಸ್ವರ್ಗ ಇದು ಹೇಳಬೇಕು ಅಂದರೆ ಭೂಲೋಕ ಸ್ವರ್ಗನೇ ಇಲ್ಲಿ. ಯಾರ್ಯಾರು ಹೇಳ್ತಾರೆ ನನ್ನ ನನಗೆ 10 ಲಕ್ಷ 20 ಲಕ್ಷ ಎಲ್ಲೆಲ್ಲೋ ಖರ್ಚು ಮಾಡಿದೆ, ಗುಣ ಆಗಲಿಲ್ಲ, ಕಳ್ಕೊಂಡು. ಆದರೆ ಅಷ್ಟೇಂದೇ ಇಲ್ಲಿ ವೆಚ್ಚದಲ್ಲಿ ಜನ ಸಾಮಾನ್ಯರು ಬಂದು ಇಲ್ಲಿ ಚಿಕಿತ್ಸೆ ಪಡಿಬೋದು, ಗುಣಮುಖರಾಕೋಬೋದು. ನಾನು ಉಸಿರಿರೋವಾಗಿಲ್ಲ, ನಾನು ಇಲ್ಲಿ ಚಿರಋಣಿ ಆಗಿರ್ತೀನಿ. ಹಾಗೂ ಪವಿತ್ರ ಮೇಡಮ್ ಹಾಗೂ ಈ ಸಿಬ್ಬಂದಿ ವರ್ಗಕ್ಕೂ ನಾನು ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ.